ಸ್ನೇಹಿತರು, ಒಂದು ಕಾಲದಲ್ಲಿ ಕ್ರೈಮ್ ಪಾರ್ಟ್ನರ್ಗಳು. ಆದರೆ ಇತ್ತೀಚೆಗೆ ಇಬ್ಬರ ಮಧ್ಯೆ ಹಣಕಾಸು ವಿಚಾರವಾಗಿ ಮನಸ್ತಾಪ ಶುರುವಾಗಿತ್ತು. ಬಾ ಸೆಟ್ಲ್ ಮಾಡ್ತೀನಿ ಅಂತ ಕರೆದವನು ಒಂದು ಕಾಲದಲ್ಲಿ ಸ್ನೇಹಿತ ಅನ್ನೋದನ್ನು ನೋಡದೆ ಕಾಲಿಗೆ ಗುಂಡು ಹಾರಿಸಿದ್ದ. ಬೆದರಿಸೋದಕ್ಕೆ ಗುಂಡು ಹಾರಿಸಿದ್ನೋ ಏನೋ ಗೊತ್ತಿಲ್ಲ, ಆದ್ರೆ ಗುಂಡೇಟು ತಿಂದವನು ಅಲ್ಲೇ ವಿಲವಿಲ ಅಂತ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾನೆ. ನಸುಕಿನ ಜಾವ, ಕೋಳಿ ಕೂಗೋದಕ್ಕೆ ಇನ್ನೂ ಟೈಮ್ ಇತ್ತು. ಎಲ್ಲರೂ ಗಾಢ ನಿದ್ರೆಯಲ್ಲಿದ್ರೆ ಅವರು ಮಾತ್ರ ಏನೋ ಗಲಾಟೆ ಮಾಡ್ಕೊಳ್ತಾ ಇದ್ರು. ನಿಧಾನಕ್ಕೆ ಆರಂಭವಾದ ಗಲಾಟೆ ಸ್ವಲ್ಪ ಹೊತ್ತಲ್ಲೇ ಜಾಸ್ತಿ ಆಗಿತ್ತು. ಬೈದಾಟ ಹೊಡೆದಾಟ ಇನ್ನೇನು ಆರಂಭವಾಗಬೇಕಿತ್ತು. ಅಷ್ಟರಲ್ಲೇ ಢಮ್ ಢಮಾರ್ ಸದ್ದು. ಜಗಳ ಆಡ್ತಿದ್ದೋರ ಪೈಕಿ ಒಬ್ಬನ ಕಾಲಿಗೆ ಗುಂಡು ಬಿದ್ದಿತ್ತು. ನೆಲಕ್ಕೆ ಉರುಳಿ ಆತ ಚೀರಾಡಿದ, ಒದ್ದಾಡಿದ, ವಿಲವಿಲ ಅಂತ ಒದ್ದಾಡಿ ಪ್ರಾಣ ಬಿಟ್ಟ. ಇದರಲ್ಲಿ ಟ್ವಿಸ್ಟ್ ಏನ್ ಗೊತ್ತಾ? ಗುಂಡು ಹಾರಿಸಿ ಪ್ರಾಣ ತೆಗೆದಿದ್ದು ಆತನ ಪ್ರಾಣ ಸ್ನೇಹಿತ. ಪ್ರಾಣ ಸ್ನೇಹಿತ ಗುಂಡು ಹಾರಿಸಿ ಪ್ರಾಣ ತೆಗೆದ. ಸೀಗಡಿ ಡೀಲ್, ಘೋರ ಗಲಾಟೆ, ಕಾಲಿಗೆ ಗುಂಡು. ಬೆದರಿಸೋಕೆ ಶೂಟೌಟ್, ಆಪ್ತ ಸ್ನೇಹಿತ ಖಲ್ಲಾಸ್. ಐವನ್ ರಿಚರ್ಡ್ ಮಸ್ಕರೇನಸ್ ಈತನೇ ಸ್ನೇಹಿತನ ಗುಂಡೇಟಿಗೆ ಪ್ರಾಣ ಕಳ್ಕೊಂಡೋನು. ಕುಂದಾಪುರದ ಚರ್ಚ್ ರೋಡಲ್ಲಿ ನಸುಕಿನ ಜಾವದಲ್ಲಿ ಈತ ಪ್ರಾಣ ಕಳ್ಕೊಂಡಿದ್ದ. ಕಾಲಿಗೆ ಬಿದ್ದ ಗುಂಡು ರಸ್ತೆಯಲ್ಲಿ ರಕ್ತ ಹರಿಸಿತ್ತು. ದೇಹದಿಂದ ಹೊರಹೋದ ರಕ್ತ ಪ್ರಾಣವನ್ನೇ ಕಿತ್ಕೊಂಡಿತ್ತು. ಗಲಾಟೆಯಾದರೂ ಏನೂ ಆಗಲ್ಲ ಅಂತ ಅಂದ್ಕೊಂಡು ಬಂದಿದ್ದ ಐವನ್ ಕೊನೆಗೆ ತನ್ನ ಪ್ರಾಣವನ್ನ ತನ್ನ ಪ್ರಾಣ ಸ್ನೇಹಿತನಿಗೆ ಒಪ್ಪಿಸಬೇಕಾಯಿತು. ಆ ಪ್ರಾಣ ಸ್ನೇಹಿತ ಯಾರು ಗೊತ್ತಾ? ಇಲ್ಲಿದ್ದಾನೆ ನೋಡಿ, ಡೆರಿಕ್. ನಸುಕಿನ ಜಾವ 3:30, ಹೋಲಿ ರೋಸರಿ ಚರ್ಚ್ ರೋಡ್. ಅದು ಕುಂದಾಪುರದ ಹೋಲಿ ರೋಸರಿ ಚರ್ಚ್ ರೋಡ್. ಸಮಯ 3:30. ಗುರುವಾರ ಕಳೆದು ಶುಕ್ರವಾರ ಎಂಟ್ರಿ ಕೊಟ್ಟಿತ್ತು. ಇನ್ನೊಂದೆರಡು ಗಂಟೆ ಕಳೆದಿದ್ರೆ ಆ ರಸ್ತೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕಿತ್ತು. ಆದ್ರೆ ಆ ರೀತಿ ಆಗಲೇ ಇಲ್ಲ. ಯಾಕೆಂದ್ರೆ ಬೆಳಕು ಹರಿಯೋದ್ರ ಒಳಗೆ ಆ ರಸ್ತೆಯಲ್ಲಿ ರಕ್ತ ಹರಿದಿತ್ತು. ಓರ್ವ ರಕ್ತದ ಮಡುವಲ್ಲಿ ಬಿದ್ದು ಒದ್ದಾಡಿ ಪ್ರಾಣ ಬಿಟ್ಟಿರೋದನ್ನ ನೋಡಿ ಎಲ್ಲರೂ ಬೆಚ್ಚಿ ಬಿದ್ದಿದ್ದರು. ಆ ವ್ಯಕ್ತಿ ಯಾರು ಅಂತ ನೋಡಿದವರಿಗೆ ಮತ್ತಷ್ಟು ಆಘಾತವಾಗಿತ್ತು. ಅಲ್ಲಿ ಪ್ರಾಣ ಕಳೆದುಕೊಂಡು ಬಿದ್ದಿದ್ದ ವ್ಯಕ್ತಿ ಆ ಭಾಗದ ಉದ್ಯಮಿ, ಒಂದು ಕಾಲದ ರೌಡಿ ಶೀಟರ್. ಈಗ ರೌಡಿಸಂ ಬಿಟ್ಟು ಮರಳು ಸಾಗಣೆ ಕೆಲಸ ಮಾಡಿ ಜೀವನ ಮಾಡುತ್ತಿದ್ದೋನು. ಹೆಸರು ಐವನ್ ರಿಚರ್ಡ್ ಮಸ್ಕರೇನಸ್. ಐವನ್ ರಿಚರ್ಡ್ ಮಸ್ಕರೇನಸ್ ರಾತ್ರೋರಾತ್ರಿ ತನ್ನ ಮನೆಯಿಂದ ಅಲ್ಲಿಗೆ ಬಂದಿದ್ದು ಮಾತ್ರವಲ್ಲದೆ ತನ್ನ ಸ್ನೇಹಿತ ಡೆರಿಕ್ ಜೊತೆ ಜಗಳ ಮಾಡಿದ್ದ. ಆ ಜಗಳದಲ್ಲಿ ಇಬ್ರೂ ಕೂಡ ಬೈದಾಡಿದ್ರು, ಹೊಡೆದಾಡಿದ್ರು. ಕೊನೆಗೆ ಸ್ನೇಹಿತನ ಮೇಲೆ ಜಾಸ್ತಿ ಕೋಪ ಮಾಡಿಕೊಂಡ ಡೆರಿಕ್ ಪಿಸ್ತೂಲ್ ತೆಗೆದು ಗುಂಡು ಹೊಡೆದೇ ಬಿಟ್ಟ. ನನ್ ದುಡ್ಡು ನನಗೆ ಕೊಡುವಂತ ಕೇಳಿದ್ದ ಪ್ರಾಣ ಸ್ನೇಹಿತ ಐವನ್ನನ್ನ ನೆಲಕ್ಕೆ ಉರುಳಿಸಿದ್ದ. ಯಾವ ದುಡ್ಡು ಅಂತೀರಾ? ಡೀಲ್ ದುಡ್ಡು, ಪಾಸ್ಪೋರ್ಟ್ ಮತ್ತು ಸೀಗಡಿ ಡೀಲ್ನ ದುಡ್ಡು. ಅವಂದು ಬಾರ್ಕೂರು, ಇವಂದು ಕುಂದಾಪುರ. ಸವಾಲು ಸ್ವೀಕರಿಸಿದ್ದೋನಿಗೆ ಸಾವಿನ ದಾರಿ ತೋರಿದ ಸ್ನೇಹಿತ. ಐವನ್ ರಿಚರ್ಡ್ ಮಸ್ಕರೇನಸ್ ಮತ್ತು ಡೆರಿಕ್ ಇಬ್ಬರೂ ಆಪ್ತ ಸ್ನೇಹಿತರು. ಇಬ್ಬರೂ ಕೂಡ ಒಂದು ಕಾಲದ ರೌಡಿ ಶೀಟರ್ಗಳಾಗಿದ್ದು ಕ್ರಿಮಿನಲ್ ಕೇಸ್ಗಳಲ್ಲಿ ಪಾರ್ಟ್ನರ್ಗಳಾಗಿದ್ರು. ಹೀಗಿರಬೇಕಾದ್ರೆ ಕೆಲವು ವರ್ಷಗಳ ಹಿಂದೆ ರೌಡಿಸಂ ಬಿಟ್ಟಿದ್ದ ಐವನ್ ಇತ್ತೀಚೆಗೆ ಸಣ್ಣ ಪುಟ್ಟ ಡೀಲ್ಗಳನ್ನ ಮಾಡಿಕೊಂಡು ಆರಾಮಾಗಿದ್ದ. ಅದೇ ದುಡ್ಡಲ್ಲೇ ಜೀವನ ಸಾಗಿಸ್ತಾ ಇದ್ದ. ಆದ್ರೂ ಡೆರಿಕ್ ಜೊತೆಗೆ ಗೆಳೆತನ ಬಿಟ್ಟಿರಲಿಲ್ಲ. ಒಂದೊಂದು ಬಾರಿ ಡೆರಿಕ್ ಹಲವಾರು ಡೀಲ್ಗಳನ್ನ ಐವನ್ಗೆ ನೀಡುತ್ತಾ ಇದ್ದ. ಡೀಲ್ ಮುಗಿಸ್ತಾ ಇದ್ದ ಐವನ್ಗೆ ಡೆರಿಕ್ ದುಡ್ಡು ಕೊಡ್ತಾ ಇದ್ದ. ಆದ್ರೆ ಇತ್ತೀಚೆಗೆ
ಯಾವುದೋ ಒಂದು ಡೀಲ್ನ ಹಣ ಕೊಡೋಕೆ ಡೆರಿಕ್ ಸತಾಯಿಸಿದ್ನಂತೆ. ಇದೇ ಗಲಾಟೆಗೆ ಕಾರಣವಾಗಿದೆ. ಗಲಾಟೆ ಚರ್ಚ್ ರೋಡಲ್ಲಿ ರಕ್ತಪಾತ ಹರಿಸಿದೆ. $15 ಲಕ್ಷದ ಪಾಸ್ಪೋರ್ಟ್ ಡೀಲ್ ದಂಗಲ್ ಶೂಟ್ಔಟ್. ಐವನ್ಗೆ ಡೆರಿಕ್ ಒಂದು ಡೀಲ್ ಕೊಟ್ಟಿದ್ದ. ಅದು 15 ಲಕ್ಷದ ಪಾಸ್ಪೋರ್ಟ್ ಡೀಲ್. ಡೀಲ್ ತಗೊಂಡಿದ್ದ ಐವನ್ ಬೆಂಗಳೂರಿಗೆ ಬಂದು ಡೀಲ್ ಮುಗಿಸಿ ವಾಪಸ್ ಆಗಿದ್ದ. ಡೀಲ್ ಮುಗಿದ ಮೇಲೆ ಹಣ ಕೊಡ್ತೇನೆ ಅಂತ ಹೇಳಿದ್ದ ಡೆರಿಕ್ ಹಣವನ್ನ ಕೊಟ್ಟಿದ್ದ. ಆದ್ರೆ 1,85,000 ಕೊಡೋದು ಮಾತ್ರ ಬಾಕಿ ಇತ್ತು. ಆದ್ರೆ ಆ ದುಡ್ಡನ್ನ ಕೊಡೋದಕ್ಕೆ ಡೆರಿಕ್ ಹಿಂದೆ ಮುಂದೆ ನೋಡುತ್ತಿದ್ದ. ಇದೇ ಹಣದ ವಿಚಾರದಲ್ಲಿ ಗುರುವಾರ ರಾತ್ರಿ ಸುಮಾರು 11:45ರಿಂದಲೇ ಫೋನ್ನಲ್ಲಿ ಜಗಳ ಶುರುವಾಗಿತ್ತು. ಧೈರ್ಯವಿದ್ರೆ ಕುಂದಾಪುರಕ್ಕೆ ಬಾ, ಇಲ್ಲೇ ಸೆಟಲ್ ಮಾಡೋಣ ಅಂತ ಡೆರಿಕ್ ಐವಾನ್ಗೆ ಸವಾಲು ಹಾಕಿದ್ದ. ಸವಾಲು ಸ್ವೀಕರಿಸಿದ್ದ ಐವಾನ್ ಬಾರ್ಕೂರಿನಿಂದ ಕುಂದಾಪುರಕ್ಕೆ ಕಾರಲ್ಲಿ ಬಂದೇ ಬಿಟ್ಟಿದ್ದ. ಡೆರಿಕ್ ಮನೆ ಸಮೀಪದ ಹೋಲಿ ರೋಸರಿ ಚರ್ಚ್ ರೋಡಲ್ಲಿ ಕಾರನ್ನು ನಿಲ್ಲಿಸಿದ್ದ. ಡೆರಿಕ್ ಅವ್ರದ್ದು ಯಾವುದೋ ಒಂದು ಪಾಸ್ಪೋರ್ಟ್ ವಿಚಾರದಲ್ಲಿ ಅವ್ರಿಗೆ ಇನ್ನೊಬ್ರು ಯಾರೋ ಮೋಸ ಮಾಡಿದ್ರು. ಆ ವಿಚಾರದಲ್ಲಿ ಆ ಹಣಕ್ಕೋಸ್ಕರ ಇವರನ್ನು ಅವರು ಬೆಂಗಳೂರಿಗೇನೋ ಕಳಿಸಿದ್ರು ಅಂತ ಹೇಳ್ತಾರೆ. ಐವನಿಗೆ ಕೊಡಲಿಕ್ಕಿಲ್ಲ, ಡೆರಿಕ್ ಅವರ ಫ್ರೆಂಡ್ ಉಲ್ಲಾಸ್ ಅಂತ ಇದ್ದಾರೆ, ಅವ್ರಿಗೆ ಹಣ ಕೊಡಲಿಕ್ಕಿದ್ದ ವಿಚಾರ. ಐವನ್ ಕೊಡಲಿಕ್ಕಲ್ಲ, ಡೆರಿಕ್ ಮತ್ತು ಉಲ್ಲಾಸ್ ಅನ್ನೋರಿಗೆ ಉಲ್ಲಾಸ್ ಅವರ ಪತ್ನಿದು 27 ಲಕ್ಷನಷ್ಟು ಹಣವನ್ನು ಪಾಸ್ಪೋರ್ಟ್ ಮಾಡಿ ದುಬೈಗೆ ಕರ್ಕೊಂಡು ಹೋಗ್ತೇನೆ ಅನ್ನುವಂಥ ವಿಚಾರದಲ್ಲಿ ಯಾರೋ ಒಬ್ಬರು, ಅವರಿಗೆ ಯಾರಂತ ವ್ಯಕ್ತಿ ಗೊತ್ತಿಲ್ಲ, ಅಲ್ಲೆಲ್ಲ ಬೆಂಗಳೂರಿನಲ್ಲಿ ಆಗಿದ್ದ ಮ್ಯಾಟ್ರನ್ನು ಅಲ್ಲ ಇವರು ಅದನ್ನು ಕಳಿಸಿತ್ತು. ದುಡ್ಡು ಕೇಳೋಕೆ ಬಂದಿದ್ದ ಐವನ್ ಶುಕ್ರವಾರ ನಸುಕಿನ ಜಾವದ 3 ಗಂಟೆ ಆಸುಪಾಸಿನಲ್ಲಿ ಚರ್ಚ್ ರೋಡಲ್ಲಿ ಕಾರು ನಿಲ್ಲಿಸಿದ್ದ. ಆತ ಕಾರು ನಿಲ್ಲಿಸಿದ ಸ್ವಲ್ಪ ಹೊತ್ತಲ್ಲೇ ಡೆರಿಕ್ ಅಲ್ಲಿಗೆ ಬಂದಿದ್ದ. ಕಾರಿನಿಂದ ಕೆಳಗಿಳಿದ ಐವನ್ ನನ್ನ ದುಡ್ಡು ನನಗೆ ಕೊಟ್ಟುಬಿಡು ಅಂತ ಕೇಳಿದ್ದಾನೆ. ಜಗಳ ಶುರುವಾಗಿದೆ. ನಂತರ ಏಕಾಏಕಿ ಪಿಸ್ತೂಲ್ ತೆಗೆದ ಡೆರಿಕ್ ಐವಾನ್ ಕಾಲಿಗೆ ಗುಂಡು ಹಾರಿಸಿದ್ದಾನೆ. ಗುಂಡು ಹಾರಿಸಿದ ತಕ್ಷಣ ಐವನ್ ಕುಸಿದು ಬಿದ್ದಿದ್ದು ಡೆರಿಕ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಆಗ ಸ್ಥಳದಲ್ಲಿ ಯಾರೂ ಇರಲಿಲ್ಲ. ಐವನ್ ಒದ್ದಾಡೋದು ಕೂಡ ಯಾರಿಗೂ ಗೊತ್ತಾಗಲೇ ಇಲ್ಲ. ಕೊನೆಗೆ ಕುಸಿದು ಬಿದ್ದ ಸ್ಥಳದಲ್ಲೇ ವಿಲವಿಲ ಒದ್ದಾಡಿ ಐವನ್ ಪ್ರಾಣ ಬಿಟ್ಟಿದ್ದಾನೆ. ಹನ್ನೊಂದು ಗಂಟೆ ಹೊತ್ತಿಗೆ ಕೂಡ ಡೆರಿಕ್ ಅಷ್ಟವ್ರು ನನಗೆ ಫೋನ್ ಮಾಡಿದ್ರು. ಹೀಗೆ ಅವ್ರು ಫೋನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ನೀವು ಫೋನ್ ಎತ್ತಬೇಡಿ, ಫೋನನ್ನು ಸೈಲೆಂಟ್ ಮಾಡಿಡಿ. ಆ ರಾತ್ರಿ ಹೊತ್ತಿಗೆ ಎತ್ಕೊಂಡು ಸುಮ್ಮನೆ ಅವನು ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿದ್ದೇನೆ, ಮೊದಲೇ ಎತ್ಕೊಂಡು ಹೋಗ್ತಾನೆ ನಾವು ರಾತ್ರಿ ಹೊತ್ತಿಗೆಲ್ಲ ಅಂತ. ಹೀಗೆ ಆಗ್ತಿರ್ಬೇಕಾದ್ರೆ ಇವ್ರು ಏನು ಮಾಡಿದರು, ಫೋನ್ ಎತ್ತಬಾರ್ದು ಅಂತ ಹೇಳಿದ ಮೇಲೆ ಕೂಡ ಇವರು ಫೋನ್ ರಿಸೀವ್ ಮಾಡಿದರು. ಅವ್ರು ಕಳಿಸಿದಂಥ ವಾಯ್ಸ್ ರೆಕಾರ್ಡ್ ಕೂಡ 2 ಗಂಟೆಗೆ ಏನು ಕಳಿಸಿ ಅದೆಲ್ಲ ದಾಖಲೆ ನನಗೆ ಅವರು ಫಾರ್ವರ್ಡ್ ಮಾಡಿದ್ದಾರೆ, ಯಾರು ಮುನ್ನ. ಬಟ್ ಅದರಲ್ಲಿ ಹೇಳಿದ್ದಾರೆ, ಅಣ್ಣ ನಾನು ಫೋನಲ್ಲಿ ಏನು ಹೋಗೋದಿಲ್ಲ ಅಂತ ಹೇಳಿದ್ರು, ನನ್ನನ್ನು ಕರಿತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಆಯಿತು, ನನಗೆ ಹಾಕಿದ್ದು ವಾಯ್ಸ್ ಮೆಸೇಜ್, ನಾನು ಯಾವುದೇ ರೀತಿ ಫೋನ್ ಅಟೆಂಡ್ ಮಾಡಲಿಲ್ಲ. ಬಟ್ ಅದರಲ್ಲಿ ಈ ವಿಚಾರದಲ್ಲಿ ರಾತ್ರಿ ಹೊತ್ತಲ್ಲಿ ಅವರು ಏನು ಇಳ್ಕೊಂಡು ನನಗೆ ಬೆಳಿಗ್ಗೆ ಆಗಬೇಕಾದ್ರೆ ಅವ್ರ ಹೆಂಡತಿ ಲಲಿತಾ ಅವರು ಫೋನ್ ಕರೆ ಮಾಡಿ ಗಂಡನಿಗೆ ಹೀಗಾಗಿದೆ ಅಂತ ಹೇಳಿ. ಪತ್ನಿಗೆ ಕ್ಯಾನ್ಸರ್, ಚಿಕಿತ್ಸೆಗೆ ಪರದಾಟ. ಐವನ್ ರೌಡಿಸಂ ಬಿಟ್ಟಿದ್ದ. ತನ್ನ ಹೆಂಡತಿ ಜೊತೆಗೆ ಖುಷಿಯಾಗಿ ಕಾಲ ಕಳೀತಿದ್ದ. ಆದ್ರೆ ಆ ಖುಷಿ ಹೆಚ್ಚು ದಿನ ಇರಲ್ಲ ಅನ್ನೋದು ಅವನಿಗೆ ಗೊತ್ತಾಗಿತ್ತು. ಯಾಕಂದ್ರೆ ಐವನ್ ಹೆಂಡತಿಗೆ ಕ್ಯಾನ್ಸರ್ ಇತ್ತು. ಕ್ಯಾನ್ಸರ್ ಚಿಕಿತ್ಸೆಗಾಗಿ ಆತನಿಗೆ ಜಾಸ್ತಿನೇ ಹಣ ಬೇಕಿತ್ತು. ಆದ್ರೆ ಹಣ ಕೊಡೋರು ಯಾರೂ ಇರಲಿಲ್ಲ. ಅದಕ್ಕಾಗಿಯೇ ಡೆರಿಕ್ ಬಳಿ ಇದ್ದ ತನ್ನ ಹಣವನ್ನ ಕೇಳಿದ್ದ. ನನ್ನ ಹಣ ನಂಗೆ ವಾಪಸ್ ಕೊಟ್ಬಿಡು ಅಂತ ಒತ್ತಾಯ ಮಾಡಿದ್ದ. ಇಬ್ಬರು ಸ್ನೇಹಿತರಾದ್ರೂ ಕೂಡ ಹಣದ ವಿಚಾರವಾಗಿ ನಡೆದ ಗಲಾಟೆ
ಇಬ್ಬರ ನಡುವೆ ದ್ವೇಷ ಹೆಚ್ಚು ಮಾಡಿತ್ತು. ಬಾ ಸೆಟಲ್ ಮಾಡ್ತೀನಿ ಅಂತ ಐವನ್ನನ್ನ ರಾತ್ರೋರಾತ್ರಿ ಕರೆದಿದ್ದ ಡೆರಿಕ್ ಆತನ ಕಥೆಯನ್ನೇ ಮುಗಿಸ್ಬಿಟ್ಟಿದ್ದ. ಬೆದರಿಸೋಕೆ ಹೋಗಿ ಕಾಲಿಗೆ ಗುಂಡು ಹೊಡೆದಿದ್ದ ಅಂತ ಹೇಳಲಾಗ್ತಿದ್ದು ಪ್ರಾಣ ಸ್ನೇಹಿತನ ಪ್ರಾಣವೇ ಹಾರಿ ಹೋಗಿತ್ತು. ವ್ಯವಹಾರಸ್ಥರು ಒಳ್ಳೆಯ ಜನನೇ ಹಾಗೇನು ವೈಮನಸ್ಸು ಇಟ್ಕೊಂಡು ಅವ್ರ ಮೇಲೆ ಶೂಟ್ ಮಾಡುವ ಉದ್ದೇಶ ಇದ್ದಿದ್ದೋ ಇಲ್ಲೋ ನನಗೆ ಗೊತ್ತಿಲ್ಲ. ಅಂಥ ವ್ಯಕ್ತಿ ಅಲ್ಲ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ ಅವರು ವ್ಯವಹಾರದಲ್ಲಿ ಇರುವವರು. ಅಂಥದ್ದಲ್ಲಿ ಏನೋ ಒಂದು ಟೈಮಲ್ಲಿ ಈಗ ಅವರು ಕಾಲಿಗೆ ಶೂಟ್ ಮಾಡಿ ಇವ್ರನ್ನ ಹೆದರಿಸಿ ಓಡಿಸುವ ಅನ್ನೋ ಉದ್ದೇಶದಲ್ಲಿ ಮಾಡಿರ್ಬೋದು, ಅಥವಾ ಯಾವುದೇ ಉದ್ದೇಶದಲ್ಲಿ ಇವ್ರು ಹೋದಾಗ ಇವರನ್ನು ಹೇಗಾದ್ರು ಮಾಡಿ ತಡಿಬೇಕನ್ನೋ ಉದ್ದೇಶದಲ್ಲಿ ಮಾಡಿರ್ಬೋದು ಅಂತ ಎನಿಸ್ತದೆ. ಐವನ್ ಡೀಲ್ ಮಾಡೋದ್ರಲ್ಲಿ ಎತ್ತಿದ ಕೈ. ಎಷ್ಟೋ ಡೀಲ್ಗಳನ್ನ ಮಾಡಿಕೊಟ್ಟಿದ್ದ ಐವನ್ ಡೆರಿಕ್ಗೆ ಲಕ್ಷ ಲಕ್ಷ ಲಾಭ ಬರೋ ಹಾಗೆ ಮಾಡಿದ್ದ. ಆದ್ರೆ ಇತ್ತೀಚೆಗೆ ಪಾಸ್ಪೋರ್ಟ್ ಡೀಲ್ನಲ್ಲಿ ಆತನಿಗೆ ಸೇರಬೇಕಾದ ದುಡ್ಡು ಸೇರಿರಲಿಲ್ಲ. ಇದರಿಂದಲೇ ಐವನ್ ಕೆರಳಿ ಕೆಂಡವಾಗಿದ್ದ. ರಾತ್ರೋರಾತ್ರಿ ಮನೆ ಹತ್ರ ಬಾ ಅಂತ ಹೇಳಿದ ಡೆರಿಕ್ ಮಾತನ್ನ ನಂಬಿ ಬಾರ್ಕೂರಿನಿಂದ ಕುಂದಾಪುರಕ್ಕೆ ಬಂದಿದ್ದ. ಕೊನೆಗೆ ಅದೇ ಸ್ನೇಹಿತನ ಗುಂಡೇಟಿಗೆ ಬಲಿಯಾಗಿ ಸಮಾಧಿ ಸೇರಿದ. ಗುಂಡು ಹೊಡೆದು ಪ್ರಾಣ ಸ್ನೇಹಿತ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಭಟ್ಕಳದಲ್ಲಿ ಸಿಕ್ಕಿಬಿದ್ದ ಕೊಲೆ ಆರೋಪಿ ಡೆರಿಕ್. ಶುಕ್ರವಾರ ಬೆಳ್ಳಂಬೆಳಿಗ್ಗೆ ಐವನ್ ಮೃತದೇಹ ಕಂಡೋರು ಕಂಗಾಲಾಗಿದ್ದರು. ರಾತ್ರಿ ಏನ್ ನಡೆದಿದೆ ಅಂತ ಊಹಾಪೋಹಗಳನ್ನ ಹುಟ್ಟಿಸಿಕೊಂಡಿದ್ರು. ಕೊನೆಗೆ ಕುಂದಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಮೃತದೇಹವನ್ನ ಮಣಿಪಾಲದ ಫೋರೆನ್ಸಿಕ್ ವಿಭಾಗಕ್ಕೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಿ ವಿಧಿವಿಜ್ಞಾನ ತಜ್ಞರು ಪರಿಶೀಲನೆ ನಡೆಸಿದ್ದರು. ಪರಾರಿಯಾಗಿದ್ದ ಆರೋಪಿ ಡೆರಿಕ್ ಬಂಧನಕ್ಕೆ 3 ವಿಶೇಷ ಪೊಲೀಸ್ ತಂಡಗಳನ್ನು ರಚಿಸಲಾಗಿದ್ದು ಪೊಲೀಸರು ತನಿಖೆ ಶುರು ಮಾಡಿಕೊಂಡಿದ್ದರು. ಕುಂದಾಪುರದಿಂದ ಎಸ್ಕೇಪ್ ಆಗಿದ್ದ ಆರೋಪಿ ಡೆರಿಕ್ ಭಟ್ಕಳದ ಬೆಳಕೆ ಗ್ರಾಮದ ಹೇರಬುಡಿಕೆಯಲ್ಲಿ ಶನಿವಾರ ಅರೆಸ್ಟ್ ಆದ. ಮೇಲ್ನೋಟಕ್ಕೆ ಇದೊಂದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದ ಕೊಲೆ ಅನ್ನೋದು ಗೊತ್ತಾಗಿದೆ. ಕುಂದಾಪುರ ನಗರ ಪೊಲೀಸರು ಮತ್ತಷ್ಟು ತನಿಖೆ ನಡೆಸ್ತಾ ಇದ್ದು ಕೆಲವೇ ದಿನಗಳಲ್ಲಿ ಕೃತ್ಯ ಹೇಗಾಯಿತು, ಕೊಲೆಗೆ ನಿಜವಾದ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ.